ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಆತ್ಮ ಜೀವಾತ್ಮನಾಗಿ ಶರೀರವಾದ ನಂತರ ಆ ದೇಹವನ್ನೇ ಶಾಶ್ವತವೇನೋ ಎಂಬಂತೆ ಸಾಂಸಾರಿಕ ಜಂಜಾಟದಲ್ಲಿ ಹುಟ್ಟು ಸಾವಿನ ಚಕ್ರದೊಳಗೆ ಮಿಂದೇಳುತ್ತಿದ್ದೇವೆ. ಯಾವಾಗ ತಾನು ಈ ಶರೀರವಲ್ಲ ಅನ್ನೋದು ತಲೆ ಹೊಕ್ಬಿಡುತ್ತೋ ಅಲ್ಲಿಗೆ ಭವಬಂಧನದ ಸುಳಿಯಿಂದ ಹೊರಬರೋಕೆ ತವಕಿಸುತ್ತೆ ಆತ್ಮ. ಸಾಕಷ್ಟು ಪರಿಶ್ರಮದಿಂದ ದೇಹ ಮನಸ್ಸು ಶುದ್ಧಿಯಾಗುತ್ತಾ ಆತ್ಮ ದರ್ಶನ ಪ್ರಾಪ್ತಿಯಾಗುತ್ತೆ. ಕೊನೆಗೆ ಈ ಸಂಸಾರ ಬಂಧನ ಕಳಚಿಕೊಂಡು ಆತ್ಮ ಪರಮಾತ್ಮನಲ್ಲಿ ಮೋಕ್ಷ ಪಡೆಯುತ್ತೆ. ಈ ಹುಟ್ಟು ಸಾವಿನ ಜಂಜಾಟದಿಂದ ಮುಕ್ತಿ ಪಡೆಯುತ್ತೆ. ಸಾಧಕರೇನು ಎಲ್ಲವನ್ನೂ ಅನುಭವಿಸುತ್ತಾ ಪರಮಾನಂದದಲ್ಲಿ ಮಿರಮಿಸುತ್ತಾ ಕೊನೆಗೊಮ್ಮೆ ಆ ದಿವ್ಯ ಪಾದಗಳಲ್ಲಿ ಐಕ್ಯವಾಗ್ಬಿಡ್ತಾರೆ. ಬನ್ನಿ, ಹಾಗಿದ್ರೆ ಈ ಮುಕ್ತಿಗೂ ಮೋಕ್ಷಕ್ಕೂ ನಡುವಿನ ವ್ಯತ್ಯಾಸವೇನು ಅನ್ನೋದನ್ನು ನೋಡೋಣ. ಹಾಗೆ ನಮ್ಮ ವೇದ ಗ್ರಂಥಗಳು ಪಂಥಗಳು ಇದರ ಬಗ್ಗೆ ಏನೆಲ್ಲ ಉಲ್ಲೇಖಿಸಿವೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೋಕ್ಷವೆಂದರೆ ಹಿಂದೂ ಮತ್ತು ಜೈನ ಧರ್ಮದ ಪ್ರಕಾರ ಜನನ ಮರಣದ ಚಕ್ರಗಳಿಂದ ಜೀವಚರಗಳಿಗೆ ಸಿಗುವ ಮುಕ್ತಿ. ಪ್ರತಿಯೊಬ್ಬನ ಪರಮೋಚ್ಚ ಗುರಿ ಇದಾಗಿರುತ್ತದೆ. ಇದು ಭಾರತೀಯ ದರ್ಶನಗಳ ಪ್ರಕಾರ ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು. ಮೋಕ್ಷ ಕೊನೆಯದ್ದು. ನಂತರದಲ್ಲಿ ಧರ್ಮ, ಅರ್ಥ ಮತ್ತು ಕಾಮ ಉಳಿದ 3 ವಿಧಗಳು. ಮನುಷ್ಯನ ಮರಣ ಸಂಭವಿಸಿದಾಗ ದೇಹದೊಳಗಿನ ಆತ್ಮ ಮರುಹುಟ್ಟು ಪಡೆಯದೆ ಪರಮಾತ್ಮನಲ್ಲಿ ಐಕ್ಯ ಹೊಂದುವುದು. ಈ ಸ್ಥಿತಿ ಸ್ವರ್ಗಕ್ಕಿಂತ ಶ್ರೇಷ್ಠ. ಏಕೆಂದರೆ ಸ್ವರ್ಗ ಪ್ರಾಪ್ತಿ ಕೇವಲ ಮನುಷ್ಯನ ಪಾಪ ಪುಣ್ಯಗಳನ್ನು ಆಧರಿಸಿದ್ದು. ಅದು ಮುಗಿದ ಮೇಲೆ ಕರ್ಮಾನುಸಾರ ಮರುಹುಟ್ಟು ಪಡೆಯಬೇಕಾಗುತ್ತದೆ. ಆದರೆ ಮುಕ್ತಿ ಅಥವಾ ಮೋಕ್ಷದ ಸ್ಥಿತಿ ಅನಂತ ಕಾಲ ಆನಂದಾತಿಶಯದಲ್ಲಿ ಇರುವಂತಹ ಸ್ಥಿತಿ. ಇದು ಮೋಕ್ಷದ ಅರ್ಥವಾಯಿತು. ಹಾಗಾದರೆ ಮುಕ್ತಿ ಎಂದರೇನು? ಏನು ಮಾಡುವುದರಿಂದ ಮನುಷ್ಯ ಮುಕ್ತನಾಗುತ್ತಾನೆ? ಈ ಪ್ರಶ್ನೆಗೆ ಭಾರತೀಯ ತತ್ವಶಾಸ್ತ್ರದ ಹಲವು ಪಂಥಗಳು ಅನೇಕ ಉತ್ತರಗಳನ್ನು ನೀಡಿವೆ. ಎಲ್ಲ ಮೀಮಾಂಸೆಗಳು ಭಿನ್ನ ಭಿನ್ನವಾಗಿದ್ದರೂ ಜೀವಿ ಮೌಢ್ಯವನ್ನು ತೊರೆದು ಪರಮಾತ್ಮ ವಸ್ತುವಿನ ಸತ್ಯ ಸ್ವರೂಪವನ್ನು ಅರಿತಾಗ ಜೀವಿಗೆ ಮುಕ್ತಿ ಸಿಗುತ್ತೆ ಅಂತ ಎಲ್ಲ ಧರ್ಮಗಳು ಒಪ್ಪಿಕೊಳ್ಳುತ್ತವೆ. ದ್ವೈತ ಸಿದ್ಧಾಂತದ ಪ್ರಕಾರ ಮುಕ್ತಿ ಎಂದರೆ ಈ ಸ್ಥೂಲ ಶರೀರದಲ್ಲಿರುವ ತನಕ ಆತ್ಮಕ್ಕೆ ಮುಕ್ತಿಯಿಲ್ಲ. ಆತ್ಮ ಶರೀರ ತ್ಯಜಿಸಿದರೆ ಮುಕ್ತಿ. ಆದರೆ ಮನಸ್ಸು ಬುದ್ಧಿಗಳನ್ನು ಶುದ್ಧಗೊಳಿಸುವ ಪ್ರಕ್ರಿಯೆಗೆ ಶರೀರವು ಬೇಕೇ ಬೇಕು. ಶರೀರದ ಮುಖಾಂತರ ಮನಸ್ಸು ಬುದ್ಧಿಗಳನ್ನು ಶುದ್ಧೀಕರಿಸಿದರೆ ಅಜೀವ ಮೋಕ್ಷಕ್ಕೆ ಪಾತ್ರನಾಗುತ್ತಾನೆ. ಸಾಧಕ ಅನುಭವಿಸಬೇಕಾದ ಆಧ್ಯಾತ್ಮಿಕ ನಿಯಮಗಳು ಮತ್ತು ಗ್ರಂಥಾದೇಶಗಳು ಯಾವುವೆಂದರೆ ಮನಸ್ಸು, ಬುದ್ಧಿ, ಕರ್ಮ ಮತ್ತು ಮನಸ್ಸಿನ ಬಾಹ್ಯ ಮತ್ತು ಆಂತರಿಕ ಶುದ್ಧಿ, ನೈತಿಕತೆ ಮತ್ತು ಶುದ್ಧತೆಯಿಂದ ಕೂಡಿದ ಅಹಿಂಸೆಯನ್ನು ಪಾಲಿಸುತ್ತಾ ವಿಷಯಗಳಿಗೆ ಅಂಟದ ಸರಳವಾದ ಜೀವನ ನಡೆಸುವುದು, ತಾನು ನಂಬಿದ ದೈವದಲ್ಲಿ ಸಂಪೂರ್ಣ ಶರಣಾಗತಿ, ತಾಳ್ಮೆ, ಭಕ್ತಿಪೂರಿತ ಪೂಜೆ ಮತ್ತು ಧ್ಯಾನ ಇತ್ಯಾದಿ. ಆದರೆ ಇಂಥ ಅತೀ ಕಷ್ಟಕರವಾದ ಜೀವನ ಶೈಲಿಯನ್ನು ಪಾಲಿಸುತ್ತಾ ಹೋದರೆ ದೈವ ಕೃಪೆಯಿಂದ ಜೀವನಿಗೆ ಮುಕ್ತಿ ಸಿಗಬಹುದು. ಜೀವಿಗೆ ಸಿಗುವ ಮುಕ್ತಿಯು 4 ವಿಧವಾಗಿರುತ್ತದೆ ಎನ್ನುತ್ತದೆ ದ್ವೈತ ಸಿದ್ಧಾಂತ. ಅವುಗಳ್ಯಾವುವೆಂದರೆ ಸಾಲೋಕ್ಯ, ಅಂದರೆ ಇಷ್ಟದೇವತಾ ಲೋಕವನ್ನು ಸೇರಿ ಆನಂದಿಸುವುದು. ಸಾಮೀಪ್ಯ, ಅಂದರೆ ಪರಮಾತ್ಮ ವಸ್ತುವಿನ ಹತ್ತಿರವಿದ್ದು ಆನಂದಿಸುವುದು. ಸಾರೂಪ್ಯ, ಅಂದರೆ ದೇವತಾ ರೂಪವನ್ನೇ ಪಡೆದು ಆನಂದಿಸುವುದು. ಸಾಯುಜ್ಯ, ಅಂದರೆ ಪರಮಾತ್ಮ ವಸ್ತುವನ್ನೇ ಸೇರಿ ಆನಂದಿಸುವುದು. ವಿಶಿಷ್ಟ ಅದ್ವೈತದ ಪ್ರಕಾರ ಜೀವಿಗೆ ದೇಹ ಸಂಬಂಧವಿರುವವರೆಗೂ ಮುಕ್ತಿ ಇಲ್ಲ ಎಂಬುದನ್ನು ನಂಬುತ್ತದೆ. ಮೃತ್ಯುವಿನ ನಂತರವೇ ಜೀವನಿಗೆ ಮುಕ್ತಿ ಎನ್ನುತ್ತದೆ ವಿಶಿಷ್ಟಾದ್ವೈತ. ಹೆಚ್ಚು ಕಡಿಮೆ ಮೋಕ್ಷದ ತತ್ವ ದ್ವೈತ ಸಿದ್ಧಾಂತದ ರೀತಿಯೇ ಇದೆ. ಆದರೆ ಇದು ಮುಕ್ತಿಯ ಬೇರೆ ಬೇರೆ ಸ್ತರಗಳನ್ನು ಸೂಚಿಸಿಲ್ಲ.
ಜೀವವು ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸುತ್ತಾ ಪರಮಾತ್ಮನಿಗೆ ಸಂಪೂರ್ಣ ಶರಣಾಗತನಾದರೆ ಮುಕ್ತಿ ಪಡೆದು ಶ್ರೀಮನ್ನಾರಾಯಣನ ವೈಕುಂಠವನ್ನು ಸೇರಿ ತನ್ನ ಇಷ್ಟ ದೇವತಾ ಸೇವೆಯಲ್ಲಿ ನಿರಂತರ ಆನಂದವನ್ನು ಪಡೆಯುತ್ತದೆ ಎಂದು ಹೇಳುತ್ತದೆ ವಿಶಿಷ್ಟಾದ್ವೈತ. ಅಲ್ಲಿ ಜೀವಿಯು ಸೃಷ್ಟಿ, ಸ್ಥಿತಿ ಮತ್ತು ಲಯದಂತಹ ಗುಣಗಳನ್ನು ಹೊರತು ಮಿಕ್ಕೆಲ್ಲ ದೈವಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಮುಕ್ತಿಗೆ ಭಕ್ತಿಯೋಗವೊಂದೇ ಮಾರ್ಗವೆನ್ನುತ್ತದೆ ವಿಶಿಷ್ಟಾದ್ವೈತ. ಕರ್ಮ ಮತ್ತು ಜ್ಞಾನಯೋಗಗಳು ಕೇವಲ ಸಾಧಕನನ್ನು ಭಕ್ತಿಯೋಗಕ್ಕೆ ಸೇರಿಸುವ ಸಾಧನೆಗಳೆಂದು ಅಭಿಪ್ರಾಯ ಪಡುತ್ತದೆ ವಿಶಿಷ್ಟಾದ್ವೈತ. ಅದ್ವೈತದ ಪ್ರಕಾರ ಮುಕ್ತಿ ಎಂದರೆ ಜೀವಿಗೆ ತನ್ನ ಸ್ವರೂಪವನ್ನು ಅರಿತುಕೊಳ್ಳಲು ಬಾಧಕವಾಗಿ ಕಾರ್ಮೋಡದಂತೆ ಆವರಿಸಿರುವ ಅಜ್ಞಾನ ಮತ್ತು ಅವಿದ್ಯೆಯನ್ನು ತೊರೆದುಕೊಂಡಾಗಲೇ ಜೀವಿಗೆ ಸಂಸಾರ ಸಾಗರದಿಂದ ಮುಕ್ತಿ ಎನ್ನುತ್ತದೆ ಅದ್ವೈತ ಸಿದ್ಧಾಂತ. ಅವಿದ್ಯೆಯ ಕಾರಣದಿಂದಾಗಿ ಮತ್ತು ಪ್ರಪಂಚದ ಸಂಪರ್ಕದಿಂದಾಗಿ ಒಂದೇ ಆಗಿರುವ ಜೀವಾತ್ಮ ತನ್ನನ್ನು ತಾನೇ ಬೇರೆ ಎಂದು ಗುರುತಿಸಿಕೊಂಡು ಜನನ ಮರಣಗಳ ಸುಳಿಯಲ್ಲಿ ಸಿಕ್ಕು ತೊಳಲಾಡುತ್ತದೆ. ಚತುರ್ವಿಧ ಯೋಗದಿಂದ ವ್ಯಕ್ತಿ ವಸ್ತು ವಿಶ್ಲೇಷಣಾ ಮತ್ತು ತಾರತಮ್ಯ ಜ್ಞಾನದಿಂದ ತ್ಯಾಗವನ್ನು ಅಭ್ಯಸಿಸುತ್ತಾನೆ. ತ್ಯಾಗದಿಂದ ಮನದ ಕಲ್ಮಶಗಳೆಲ್ಲ ತೊಲಗಿ ಶುದ್ಧವಾಗುತ್ತದೆ. ಶುದ್ಧ ಮನಸ್ಸು ಪರಬ್ರಹ್ಮ ವಸ್ತುವಿನಲ್ಲಿ ಆಳವಾದ ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆತ್ಮಜ್ಞಾನವನ್ನು ಅಥವಾ ಬ್ರಹ್ಮಜ್ಞಾನವನ್ನು ಪಡೆದು ಅವಿದ್ಯೆ ಮತ್ತು ಅಜ್ಞಾನವನ್ನು ತೊಲಗಿಸಿ ಪರಬ್ರಹ್ಮ ವಸ್ತುವಿನೊಡನೆ ಏಕತ್ವವನ್ನು ಅನುಭವಿಸುತ್ತಾ ಆ ಪರಮಾತ್ಮನೊಡನೆ ಒಂದಾಗಿ ಸಂಪೂರ್ಣ ಜ್ಞಾನ ಮತ್ತು ಆನಂದವನ್ನು ಅನುಭವಿಸುತ್ತಾನೆ. ಸಂಖ್ಯಾ ತತ್ವಶಾಸ್ತ್ರ ಸಿದ್ಧಾಂತದ ಪ್ರಕಾರ ಮುಕ್ತಿ ಅಥವಾ ಮೋಕ್ಷದ ಅರ್ಥ ನೋಡೋದಾದರೆ ಈ ಸಿದ್ಧಾಂತವು 2 ಸಂಪೂರ್ಣ ಸತ್ಯಗಳನ್ನು ಆಧಾರವನ್ನಾಗಿ ಇಟ್ಟುಕೊಂಡಿದೆ. ಒಂದು, ಆತ್ಮ ಅಥವಾ ಚೇತನದ ರೂಪದಲ್ಲಿರುವ ಚೇತನಾತ್ಮಕ ಪುರುಷ ಮತ್ತು 2, ಉನ್ನತ ವಿಕಸಿತ ಸ್ತರದಲ್ಲಿರುವ ಜಡ ಪ್ರಕೃತಿ. ಇಲ್ಲಿ ಪುರುಷ ಎಂದರೆ ಶುದ್ಧ ಚೇತನ. ಆದರೆ ಅವಿವೇಕದ ಕಾರಣ ಅದು ತಪ್ಪಾಗಿ ತನ್ನನ್ನು ತಾನು ಈ ಜಗತ್ತಿನೊಂದಿಗೆ ಅಂದರೆ ಜಡ ಪ್ರಕೃತಿಯೊಂದಿಗೆ ಗುರುತಿಸಿಕೊಂಡು ಪ್ರಕೃತಿ ಸಂಬಂಧದಿಂದ ಸಂತೋಷ, ಆನಂದ, ನೋವು, ಸಂಕಟ ಮುಂತಾದ ಭಾವಗಳನ್ನು ಅನುಭವಿಸುತ್ತದೆ. ತಾನು ಈ ಪ್ರಕೃತಿಯಿಂದ ಭಿನ್ನ ಎನ್ನುವ ಜ್ಞಾನ ಪ್ರಾಪ್ತಿಯಾದಾಗ ಆತ್ಮ ಮುಕ್ತಿಯನ್ನು ಪಡೆಯುತ್ತದೆ. ಯಾವ ಜ್ಞಾನದಿಂದ ಚೇತನ ಯುಕ್ತಾಯುಕ್ತತೆಯನ್ನರಿತು ಜಗತ್ತಿನೊಂದಿಗಿನ ಮಮಕಾರದ ಭಾವದಿಂದ ಹೊರಬರುತ್ತದೋ ಅಂದು ಜೀವನಿಗೆ ಮುಕ್ತಿ ಸಿಗುತ್ತದೆ. ಪ್ರಕೃತಿ ಮತ್ತು ಪುರುಷನ ನಡುವಿನ ಅಂತರವನ್ನು ನಿಶ್ಚಲವಾಗಿ ಅರಿತಾಗ ಜೀವನಿಗೆ ಪರಮಾನಂದ ಉಂಟಾಗುತ್ತದೆ. ಹೀಗೆ ಸಂಖ್ಯಾಶಾಸ್ತ್ರವು ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಮೂಲಕ ಮುಕ್ತಿ ಎಂದು ಪ್ರತಿಪಾದಿಸುತ್ತದೆ. ಅಂತಹ ಮುಕ್ತಿ ಜೀವನಿಗೆ ನೋವು ಮತ್ತು ಸಂಕಟದಿಂದ ಸಂಪೂರ್ಣ ಬಿಡುಗಡೆಯನ್ನು ನೀಡುತ್ತದೆ. ಅಂತಹ ಸ್ಥಿತಿಗೆ ಕೈವಲ್ಯವೆಂದು ಹೆಸರು. ಅದ್ವೈತ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದಂತೆ ಸಂಖ್ಯಾ ಸಿದ್ಧಾಂತವು ಜೀವಂತವಾಗಿರುವಾಗಲೇ ಮುಕ್ತ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತದೆ. ಅದು ಜೀವನ್ಮುಕ್ತಿ ಸ್ಥಿತಿ ಎಂದರೆ ಜೀವಂತವಿರುವಾಗಲೇ ಮುಕ್ತವಾದ ಸ್ಥಿತಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಮುಕ್ತಿ ಮತ್ತು ಮೋಕ್ಷವನ್ನು ಈ ರೀತಿ ವಿವರಿಸಲಾಗಿದೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ಭಿಧೇಯತೆ ಏತದ್ಯೋ ವ್ಯತಿತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರು ಚೇತನ ಮತ್ತು ಜಡದ ಜ್ಞಾನವನ್ನು ಮತ್ತು ಅವುಗಳ ನಡುವಿನ ವ್ಯತ್ಯಾಸದ ನಿಶ್ಚಲವಾದ ಜ್ಞಾನವನ್ನು ಹೊಂದಿರುತ್ತಾನೋ ಅವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಸಾಧಕನು ರೂಪ ಮತ್ತು ನಾಮಗಳನ್ನು ಹೊಂದಿದ ದೇಹದಲ್ಲಿದ್ದರೂ ತನ್ನ ಮತ್ತು ತಾನಿರುವ ದೇಹದ ನಡುವಿನ ಅಂತರ ಮತ್ತು ವ್ಯತ್ಯಾಸವನ್ನು ಸ್ಫುಟವಾಗಿ ಅರಿತಾಗ ಮತ್ತು ತನ್ನನ್ನು ತಾನು ಚೇತನವೆಂದು ಅರಿತಾಗ ಆತ್ಮಜ್ಞಾನಿಯಾಗುತ್ತಾನೆ. ಅಂತಹ ಆತ್ಮಜ್ಞಾನದಿಂದ ಸಾಧಕ ಮುಕ್ತನಾಗುತ್ತಾನೆ, ಯೋಗಿ ಎನ್ನಿಸಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ: ಬಹುನೀಮೆ ವ್ಯತಿತಾನಿ ಜನ್ಮಾನಿತವಾ ಚಾರ್ಜುನ ತಾನ್ಯಂ ವೇದ ಸರ್ವಾಣಿ ನತ್ಯಂ ವೇತ್ತ ಪರಂತಪ.
ಅಂದ್ರೆ ಅರ್ಜುನ, ನೀನು ನಾನು ಅನೇಕ ಜನ್ಮಗಳನ್ನ ತಾಳಿದ್ದೇವೆ. ಆದರೆ ನನಗೆ ನನ್ನ ಜನ್ಮಗಳೇ ಅಲ್ಲದೆ ನಿನ್ನ ಜನ್ಮಗಳ ಕುರಿತು ಕೂಡ ತಿಳಿದಿದೆ. ನಿನಗೆ ಏನೂ ತಿಳಿದಿಲ್ಲ ಎನ್ನುತ್ತಾ ಜನ್ಮ ಪರಂಪರೆಯ ಜ್ಞಾನದ ಗುಟ್ಟನ್ನ ಬಿಡಿಸಿ ಹೇಳ್ತಾನೆ. ಈ ಜನ್ಮ ಪರಂಪರೆಯ ಜ್ಞಾನವೇ ಮುಕ್ತಿ. ಈ ಜ್ಞಾನದಿಂದ ನಾನು ಅಶಾಶ್ವತವಾದ ದೇಹದಲ್ಲಿ ವಾಸಿಸುತ್ತಿದ್ದರೂ ಶಾಶ್ವತವಾದ ಎನ್ನುವ ಕರ್ಮ ಸಿದ್ಧಾಂತವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನನ್ನ ವಾಸ್ತವಕ್ಕೆ ನಾನೇ ಸೃಷ್ಟಿಕರ್ತ. ಆದ್ದರಿಂದ ನನ್ನ ಸಂಕಲ್ಪ ಶಕ್ತಿಯ ಮೂಲಕ ನಾನು ನನ್ನ ವಾಸ್ತವವನ್ನು ಬದಲಾಯಿಸಿಕೊಂಡು ಈ ಜನ್ಮ ಕರ್ಮ ಪರಂಪರೆಯ ಚಕ್ರದಿಂದ ಹೊರಬರುತ್ತೇನೆ ಎನ್ನುತ್ತಾನೆ. ಈ ಮಾರ್ಗವೇ ಮೋಕ್ಷಕ್ಕೂ ಮುಕ್ತಿಗೂ ಮೂಲ ಕಾರಣ. ಮೋಕ್ಷಕ್ಕೆ ದೇಹ ತ್ಯಜಿಸು, ಮುಕ್ತಿಗೆ ಮನಸ್ಸನ್ನ ಲಯಗೊಳಿಸು. ಈ ಪ್ರಕೃತಿಯಲ್ಲಿ ಇಂಚಿಂಚು ನನ್ನನ್ನ ಅನುಭವಿಸು ಎನ್ನುತ್ತಾನೆ ಶ್ರೀಕೃಷ್ಣ. ಇವಿಷ್ಟು ಮುಕ್ತಿ ಮತ್ತು ಮೋಕ್ಷದ ಕುರಿತಾದ ಸಣ್ಣ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.